ಕಾರ್ಯಕ್ರಮದ ಬಗ್ಗೆ ನಮ್ಗೆ ಹೆಚ್ಚಿನ ಈಗಾಗಲೇ ತಮಗೆಲ್ಲ ಗೊತ್ತಿರುವ ವಿಷಯ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮ ನವೆಂಬರ್ನಲ್ಲಿ ಆಚರಿಸಬೇಕಾಗಿತ್ತು. ಆದರೆ ರಾಜ್ಯಾಧ್ಯಕ್ಷರ ಒಂದು ಸಮಯ ಕಾಲಾವಕಾಶ ಇಲ್ಲದ ಕಾರಣ ಇವತ್ತು ನಾವು ತಡವಾಗಿ ಅಂದರೆ ಒಂದು 2 ದಿನ ತಡವಾಗಿ ಜನವರಿ 20ರಂದು ಒಂದು ರಾಜ್ಯಾಧ್ಯಕ್ಷರು ಸಮಯ ನಿಗದಿಪಡಿಸೋದಕ್ಕಾಗಿ ನಾವು ಇವತ್ತು ಜನವರಿ 20ರಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಯಾವ ರೀತಿ ಅದ್ದೂರಿಯಾಗಿ ಆಚರಿಸ್ತೀವಿ ಇದರಲ್ಲಿ ಇವತ್ತು ಈ ವರ್ಷ ಯಾಕಂದರೆ ಒಂದು ಕರ್ನಾಟಕ ತಾಲೂಕುಘಟ್ಟದ ಸುರಪುರ ಇವತ್ತು 20ನೇ ವರ್ಷಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಂದು ವಿಶೇಷವಾಗಿ ಆಚರಿಸಬೇಕಂತೇಳಿ ನಾವು 2 ತಿಂಗಳ ಸಮಯವನ್ನು ತೆಗೆದುಕೊಂಡಿದ್ದು ಇರುತ್ತದೆ. ಅದಕ್ಕೆ ತಮಗೆಲ್ಲ ಮೊನ್ನೆ ನಾನು ಸಭೆಯಲ್ಲಿದ್ದಾಗ ನಾವು ತಮಗೆ ತಿಳಿಸಿದ್ದು ಹಾಗೆ ಈ ಕಾರ್ಯಕ್ರಮದ ರೂಪುರೇಷೆಗಳು ಏನಪ್ಪ ಅಂದ್ರೆ ಇವತ್ತು ಈ ಸಲ ನಾವು ಪ್ರತಿ ವರ್ಷ ಒಂದು ದಿನ ಪೂರ್ತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಆದರೆ ಈ ವರ್ಷ ನಾವು ಬರೀ ಸಾಯಂಕಾಲ ಮಾತ್ರ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಸಾಯಂಕಾಲ 6 ಗಂಟೆಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಕುವೆಂಪು ಸಹಿತ 20ನೇ ವರ್ಷ ಕಾರ್ಯಕ್ರಮದ ಕಾರಣ 20 ಜನರಿಗೆ ಒಂದು ಕುವೆಂಪು ಪ್ರಶಸ್ತಿಯನ್ನು ಸನ್ಮಾನ ಮಾಡ್ತಾ ಇದ್ದೀವಿ. ಹಾಗೆ ಹಾಗೆ 5 ಜನ ವಿಶೇಷವಾಗಿ ಸನ್ಮಾನಿತರಾಗಿ ಮಾಡಿದ್ವಿ. ಯಾಕಂದರೆ ಮಲ್ಲೇಶ್ ಕವಿ ಕೋನಾಳರು ಹಾಗೆ ಕೋನಾಳ ಕವಿಗಳು ಹಾಗೆ ಒಂದು ಬೆಳಗುವಿನ ತಂಡದ ದೇವಪುರದ 4 ಜನ ಒಂದು ಕ್ರೀಡಾಪಟುಗಳಿಗೆ ವಿಶೇಷ ಸನ್ಮಾನ ಮಾಡಬೇಕಂತ ಈ ಸಂದರ್ಭದಲ್ಲಿ ವಿಶೇಷ ಸನ್ಮಾನಿತರಾಗಿ ಅವರನ್ನು ಆಹ್ವಾನಿಸಿದ್ದೇವೆ. ಹಾಗೆ ಸನ್ಮಾನಿತರನ್ನಾಗಿ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಿದ್ದೇವೆ. ಹಾಗೆ ಕಾರ್ಯಕ್ರಮದ ಒಂದು ದಿವ್ಯ ಸಾನ್ನಿಧ್ಯವನ್ನು ಪಂಚಪೀಠಾಧಿಪತಿಗಳು ಅಂದರೆ ಶ್ರೀ ಪರಮ ಪೂಜ್ಯ ಶ್ರೀ ಅರುಲಿಂಗ ಮಹಾರಾಜರು ಸುಚಿತ ವೀರಗೌಡ, ಹಾಗೆ ಶ್ರೀ ಪೂಜ್ಯ ಶ್ರೀ ಶರಸ್ಥಲ ಮೂರ್ತಿ ಶಿವಾಚಾರ್ಯರು ಜಡಿ ಶಾಂತಲಿಂಗೇಶ್ವರ ಸಂಸ್ಥಾನ ಮಠ ದೇವಪುರ, ಹಾಗೆ ಶ್ರೀ ಡಾಕ್ಟರ್ ಚಂದ್ರಮಲ್ಲಿಕಾರ್ಜುನ ಶಿವಾಚಾರ್ಯರು ಸುಕ್ಷೇತ್ರ ಶ್ರೀ ಮರಡಿ ಮಲ್ಲಿಕಾರ್ಜುನ ದೇವಸ್ಥಾನ ಶ್ರೀಗಿರಿ ಮಠ ಲಕ್ಷ್ಮೀಪುರ, ಹಾಗೆ ಪರಮ ಪೂಜ್ಯ ಶ್ರೀ ಸತ್ಯಪ್ರತಾಪ ಪೂಜಾರಿ ಅಯ್ಯಾಳಲಿಂಗೇಶ್ವರ ದೇವಸ್ಥಾನ ದೇವರಗೋನಾಲ, ಹಾಗೆ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮುಖ್ಯ ಮಹಾಭೋಜ ಯಮನೂರಪ್ಪ ಮಠದ ಪೀಠಾಧಿಪತಿಗಳು ಇವರೆಲ್ಲರೂ 5 ಜನ ಪೀಠಾಧಿಪತಿಗಳು ಕಾರ್ಯಕ್ರಮದ ದೇವಸ್ಥಾನ ನಡೆಸಿದ್ದಾರೆ. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಕರವೇ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಟಿ.ಎ. ನಾರಾಯಣಗೌಡರು ಘನ ಅಧ್ಯಕ್ಷರು ವಹಿಸಲಿದ್ದಾರೆ. ಕಾರ್ಯಕ್ರಮದ ಜ್ಯೋತಿಯನ್ನು ಸುರಪುರ ಸಂಸ್ಥಾನದ ಅರಸು ಮಂದಿರದ ಸನ್ಮಾನ್ಯ ಶ್ರೀ ರಾಜ ಕೃಷ್ಣಪ್ಪ ನಾಯ್ಕ ಅವರು ಕಾರ್ಯಕ್ರಮದ ಜ್ಯೋತಿಯನ್ನು ಬೆಳೆಸಲಿದ್ದಾರೆ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದಕ್ಷಿಣಪುರ ಸಣ್ಣ ಕೈಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅವರ ಜೊತೆಗೆ ಸನ್ಮಾನ್ಯ ಶ್ರೀ ರಾಜ ವೇಣುಗೋಪಾಲ ನಾಯ್ಕ ಶಾಸಕ ಸುರಪುರ, ಹಾಗೆ ಸನ್ಮಾನ್ಯ ಶ್ರೀ ನರಸಿಂಹನಾಯ್ಕ ರಾಜಗೌಡ ಮಾಜಿ ಸಚಿವರು ಹಾಗೂ ಮೂವರು ಸೇರಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಹಾಗೆ ಕಾರ್ಯಕ್ರಮದ ಭುವನೇಶ್ವರಿ ಭಾವಚಿತ್ರದ ಪೂಜೆಯನ್ನು ಸನ್ಮಾನ್ಯ ಶ್ರೀಮತಿ ಕರಿಮಂಜಿ ನಾಯ್ಕ ಶಾಸಕರು ದೇವದುರ್ಗ, ಹಾಗೆ ಸನ್ಮಾನ್ಯ ಶ್ರೀ ಹಣಮೂರ ಬಂಕೂರು ಶಾಸಕರು ಗುರುಮಠಕಲ್, ಸನ್ಮಾನ್ಯ ಶ್ರೀ ರಾಜ ಹನುಮಪ್ಪ ನಾಯ್ಕ ಮಾಜಿ ಜಿಲ್ಲಾ ಪಂಚಾಯತ್ ಸುರಪುರ, ಹಾಗೆ ಡಾಕ್ಟರ್ ಎಸ್.ಪಿ. ದಯಾನಂದ್ ಡಿ.ಎಸ್. ಬ್ಯಾಂಕ್ ಪ್ರಾಪರ್ಟೀಸ್ ಬೆಂಗಳೂರು ಮಾಲೀಕರು, ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಟಿ.ಎನ್. ದೇವೇಂದ್ರ ಕಾರ್ಯಕ್ರಮದ ಭುವನೇಶ್ವರಿ ಕನ್ನಡಾಂಬೆ ಪೂಜೆ ಸಲ್ಲಿಸಿದ್ದಾರೆ. ಹಾಗೆ ವಿಶೇಷ ಆಮಂತ್ರಣರಾಗಿ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಸೇರಿದಂತೆ ಕೆಲವು ಸಂತೋಷ್ ಪಾಟೀಲ್ ರಾಜ್ಯ ಸಂಚಾಲಕರು, ಹಾಗೆ ಕಾರ್ಯಕ್ರಮದ ಒಂದು ವಿಶೇಷ ಆಮಂತ್ರಿತರಾಗಿ ರಾಜ ಮುಕುಂದ್ ನಾಯ್ಕ ಅಧ್ಯಕ್ಷರು ಕೇಶವ ಸುರಪುರ, ಶ್ರೀ ರಾಜಕುಮಾರ್ ನಾಯ್ಕ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಶ್ರೀ ಯಲ್ಲಪ್ಪ ಕುಕ್ಕುಂದಿ ಮಾಜಿ ಜಿಲ್ಲಾ ಅಧ್ಯಕ್ಷರು, ಡಾಕ್ಟರ್ ಸುರೇಶ್ ಸಜ್ಜನ್ ಅವರು, ಕಿಶೋರ್ಚಂದ್ ಜೈನ್ ಅವರು, ವಿಠ್ಠಲ್ ಅವರು, ಅವರು, ಎಸ್.ಸಿ. ಪಾಟೀಲ್ ಅವರು, ಹಾಗೆ ಈಗಿನ ನಗರಸಭಾ ಅಧ್ಯಕ್ಷರಾದ ಹೀನಾಕಾಸ್ ಅವರು, ಉಪಾಧ್ಯಕ್ಷರಾದ ರಾಜ ಪಟ್ನಾಯಕ್ ಅವರು, ಹಾಗೆ ಪ್ರಥಮದಲ್ಲಿ ಬಿ.ಎಂ. ಹಳ್ಳಿಕೋಟದವರು ವಿಶೇಷ ಆಮಂತ್ರಿಸಿದ್ದಾರೆ. ಹಾಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪ್ರಕಾಶ್ ವಿಠ್ಠಲಾರ್ ಅವರು, ಶ್ರೀ ರಾಜ ರಂಗಪ್ಪ ನಾಯ್ಕ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು, ಸೋಮನಾಥ್ ಗುಡಿಗೇರಿ ಅವರು, ಬಲವನಾಯಕ್ ಬಲಿಮಂಡಿ ಅವರು, ಶಂಕರನಾಥ್ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಎಲ್ಲ ನಮ್ಮ ಸುರಪುರ ತಹಸೀಲ್ದಾರ್ ಎಚ್.ಕೆ. ಸರ್ಕಾಸ್ ಅವರು, ಜಯವೇದಿ ಇನಾಮದಾರ್ ಅವರು, ಡಾಕ್ಟರ್ ರಾಜ ವೆಂಕಟ ನಾಯ್ಕ ಅವರು, ಆನಂದ್ ವಾಗ್ಮೋಡೆ ಅವರು, ಒಂದು ಕಾಮಿಡಿ ಏನು ಜಿ ಕನ್ನಡ ಹಾಗೆ ಕಾಮಿಡಿ ಕಲಾವಿದರಾಗಿರ್ತಕ್ಕಂಥ ಅಪ್ಪಣ್ಣ ರಾಮದುರ್ಗ ಹಾಗೂ ವಾಣಿಗೌಡ ಹಾಗೂ ಸೂರ್ಯಪುಂದ್ರವರ ಹೆಸರಾಗಿ ವಿಶೇಷವಾದ ವೃತ್ತವನ್ನು ಕೂಡ ಬೆಂಗಳೂರು D9 ಅಂತೇಳಿ ಆ ತಂಡವನ್ನು ಕೂಡ ಆಹ್ವಾನಿಸಿದ್ದೇವೆ. ಇವರೆಲ್ಲರೂ ಕೂಡ ಸಂಜೆ 6 ಗಂಟೆ ಕುವೆಂಪು ಪ್ರಶಸ್ತಿ ಪಡೆದ ನಂತರ ಅವರೆಲ್ಲ ಕೂಡ ಒಂದು ರಸಮಂಜರಿ ಕಾರ್ಯಕ್ರಮದಲ್ಲಿ ಇದ್ದಷ್ಟು ಈ ಕಾರ್ಯಕ್ರಮದ ಸಂಕ್ಷಿಪ್ತವನ್ನು ನೀಡುತ್ತಾ ನಾವೆಲ್ಲರೂ ಪತ್ರಿಕೋದ್ಯಮಕ್ಕೆ ನಮ್ಮನ್ನು ಆಹ್ವಾನಿಸಿ ಕರೆಸಿ
ಇವತ್ತು ಪತ್ರಿಕೋಟಿ ನಡೆಸುವ ಹಾಗೂ ಆಮದು ಮಾಡಿದ್ರೆ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ಸರ್